ಈಗಿನ ಕಾಲದಲ್ಲಿ ದೇವರು ಅಳಿದು ಹೋಗುವ ಆತ್ಮಗಳಿಗೋಸ್ಕರ ದುಃಖ ಪಡುವವರಾಗಿದ್ದಾರೆ. ಅಂದ್ರೆ ಎಡ ಬಿಡದೆ ಇವಾಗ ನೋಡ್ಬೇಕಾದ್ರೆ ಎಷ್ಟೋ ಜನಗಳು ದೇವ್ರನ್ನ ನಂಬಿ ಸೂಸೈಡ್ ಮಾಡ್ಕೊಳ್ಳೋರು ಎಷ್ಟು ಜನ ಇದ್ದಾರೆ. ದೇವ್ರನ್ನ ನಂಬಿ ಎಷ್ಟೋ ಜನ ಸೂಸೈಡ್ ಮಾಡ್ಕೊಳ್ಳೋದನ್ನ ನೋಡ್ಬಿಟ್ಟು ದೇವರು ವೇದನೆ ಪಡ್ತಾರೆ. ಯಾಕಂದ್ರೆ ಅವ್ರಿಗೆ ಸಿಕ್ಕಿರೋ ವಾಕ್ಯನ ಕರೆಕ್ಟಾಗಿ ಅವರ ಇದರಲ್ಲಿ ಭೂಮಿಲಿ ಬಿದ್ದಿರಲ್ಲ ಆ ವಾಕ್ಯ. ಇವಾಗ ಒಂದು ಬೀಜ ಬೀಳ್ಬೇಕು ಅಂದ್ರೆ ಆ ಫಲವತ್ತತೆ ಇರಬೇಕು. ಯಾಕಂದ್ರೆ ಅದು ಚಿಗುರ್ಬೇಕು ಅಂದ್ರೆ ಚಿಗುರಿ ಅದು ದೊಡ್ಡ ಮರ ಆಗ್ಬೇಕು. ಅರ್ಧದಲ್ಲಿ ಬೆಳೆಸ್ಬಿಟ್ಟಿರ್ತಾರೆ, ಆದ್ರೆ ಅವ್ರು ಪೂರ್ತಿಯಾಗಿ ದೇವ್ರನ್ನ ನಂಬಿರಲ್ಲ. ಮನುಷ್ಯರನ್ನ ನಂಬಿ ಯಾರ್ಯಾರನ್ನೋ ನಂಬಿ ಹೋಗಿ ರಕ್ಷಣೆ ಹೊಂದ್ಬಿಡ್ತಾರೆ. ಆದ್ರೆ ಅವರು ನೋಡಿದ್ರೆ ಸೂಸೈಡ್ ಆಗ್ತಾರೆ. ಮತ್ತೆ ಅವರಿಂದ ದೇವರು ನಮ್ಮ ಯಾಕಂದ್ರೆ ಎಷ್ಟೋ ಸೇವಕರು ಬಂದು ಅವ್ರು ಮಾಡ್ತಾರೋ ಕೆಲಸಗಳು ಕರೆಕ್ಟ್ ಇದೆ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಯಾವುದನ್ನು ಮುಂದೆ ತಗೊಳ್ಳಲ್ಲ. ಪ್ರತಿಯೊಂದು ವಿಚಾರನೂ ಅವರು ಒಂದು ವಿಚಾರ ಮಾಡ್ಬೇಕಾದ್ರೂ ದುಡುಕಿ ಮಾಡುವುದು ಬಹಳ ತಪ್ಪಾಗಿದೆ. ಈಗಿನ ಕಾಲದಲ್ಲಿ ದೇವರು ದುಃಖ ಪಡ್ತಾ ಇದ್ದಾರೆ, ಆದರೆ ಅಂತ್ಯದ ಕಾಲದಲ್ಲಿ ನಾವು ದುಃಖ ಪಡುವವರಾಗಿರ್ತೀವಿ. ಯಾಕಂದ್ರೆ ನಾವು ಬಿದ್ದಲ್ಪಡ್ತೀವಿ. ದೇವರ ಒಂದು ಕೆಲಸವನ್ನು ನಾವು ಇವಾಗ ಕರೆಕ್ಟಾಗಿ ಮಾಡ್ದಿರಾ ಇರೋಕ್ಕಾಗಿ ನಾವು ಎತ್ತಲ್ಪಡುವುದಿಲ್ಲ. ಅಂದ್ರೆ ರಹಸ್ಯ ಪುರಾಣ ಬರುವಾಗ ನಾವು ಎತ್ತಲ್ಪಡುವುದಿಲ್ಲ. ಉಪದ್ರವ ಕಾಲದಲ್ಲಿ ಕೈ ಬಿಡುವವರ ಗತಿ ದುಃಖವು ಮತ್ತು ಅವರ ಗತಿ ಹೇಗಾಗಿರಬಹುದು. ಹೃದಯದಲ್ಲಿ ಅವರಿಗೆ ಎಡಬಿಡದೆ ವೇದನೆ ಉಂಟಾಗುತ್ತದೆ. ಆವಾಗ ಈಗ ಏನು ಜಾಲಿಯಾಗಿ ನಮ್ಮ ಪಾಡನ್ನು ನಾವು ಯವನಸ್ಥರಾಗಲಿ, ಒಂದು ಸೇವಕರಾಗಲಿ, ಒಂದು ವಿಶ್ವಾಸಿಯಾಗಲಿ ಅವ್ರು ಮಾಡೋ ಕೆಲಸನೇ ಮಾಡ್ಕೊಂಡು ಇರ್ತಾರೆ ಹೊರತು ದೇವರಿಗೆ ಜಾಗ ಕೊಡಲ್ಲ. ಕೊಟ್ಟರು ನಾವು ಪೂರ್ತಿಯಾಗಿ ಅರಮನಸ್ಸು ಅಂದ್ರೆ ಏಕಾಗ್ರತೆ ಇರಲ್ಲ. ಏಕಾಗ್ರತೆಯಿಂದ ಪ್ರೇಯರ್ ಮಾಡಲ್ಲ, ಏಕಾಗ್ರತೆಯಿಂದ ಇರಲ್ಲ. ಏಕಾಗ್ರತೆ ಅನ್ನೋದು ಏನಂದ್ರೆ ಲೈಕ್ ನಾವು ಇವಾಗ ಒಂದು ಧ್ಯಾನ ಮಾಡೋದು, ಒಂದು ವಾಕ್ಯ, ಯಾಕೆ ಈ ಒಂದು ಪದ, ಆ ಪದದಲ್ಲಿ ಏನಿದೆ ಅರ್ಥ, ಅದು ಪದ 2-3 ಅರ್ಥ ಕೊಡುತ್ತೆ. ಅದು ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಓದಿ ಮತ್ತೆ ಅದೇ ರೀತಿಯಾಗಿ ಇನ್ನೊಂದು ವಾಕ್ಯ ದೇವರು ಕೊಡ್ತಾರೆ. ಕೊಟ್ಟಿ ಅದರಲ್ಲಿರೋ ವಾಕ್ಯದನ್ನ ಪೂರ್ತಿಯಾಗಿ ಅದು ಏನ್ ಬರ್ದಿದೆ ಅಂತ ನಾವು ತಿಳ್ಕೊಂಡು ವಾಕ್ಯನ ನಾವು ಪ್ರಚೋದನೆ ಮಾಡುವಾಗ ವಿಶ್ವಾಸಿಗಳು ಬೇರು ಊರ್ತಾರೆ. ಎಷ್ಟು ಬೇರು ಊರ್ತಾರೆ ಅಂದ್ರೆ ಬ್ಲಡ್ ಹೆಂಗೆ ಮುಖ್ಯನೋ ಅದೇ ರೀತಿ ನಾವು ನಿಲ್ಲಕ್ಕೆ ಸ್ಟೇಬಲ್ ಆಗಿ ನಮ್ಮ ಕಾಲ್ ಮುಖ್ಯ ಇರ್ಬೇಕಂದ್ರೆ ಒಂದು ವಾಕ್ಯದ ಅರ್ಥ ನೀಟಾಗಿರ್ಬೇಕು. ವಾಕ್ಯ ನೀಟಾಗಿ ಅದ್ರ ವಾಕ್ಯನ ಅರ್ಥ ತಿಳ್ಕೊಂಡಿದ್ದೀರಾ. ನಾವು ಪ್ರಚೋದನೆ ಮಾಡುವಾಗ ನಾವು ಆ ವಾಕ್ಯನ ಅರ್ಥ ತಿಳ್ಕೊಂಡು ನಾವು ಅದೇ ರೀತಿ ನಾವು ನಮ್ಮ ಒಂದು ಜೀವನದಲ್ಲಿ ನಾವು ತೊಡಗಿಸ್ಕೊಳ್ಳುವಾಗ ನಾವು ಮಾಡುವ ತಪ್ಪು ಮುಂದಕ್ಕೆ ಆಮೇಲೆ ತಿರ್ಗಾ ಅದನ್ನ ನಾವೇ ಕೇಳ್ಬೇಕಾಯ್ತು, ದೇವರೇ ಯಾಕೆ ಈ ತರ ಆಯ್ತು, ಯಾಕೆ ಯಾವ ತರ ಆಯ್ತು ಅಂತ. ಯಾಕಂದ್ರೆ ನಾವು ದೇವರಲ್ಲಿ ಕರೆಕ್ಟ್ ಆಗಿರುವಾಗ ದೇವರು ಕೊಡೋ ವಾಕ್ಯ ಹೇಗಿರುತ್ತೆ ಅಂದ್ರೆ ಅದು ಜೀವವುಳ್ಳದಾಗಿರುತ್ತದೆ. ಯಾಕಂದ್ರೆ ಪ್ರತಿಯೊಂದು ಮಾತು ಅವರು ಹೇಳುವಾಗ ನಮ್ಮ ನರನಾಡಿಗಳು ಒಂಥರ ರಿಯಾಕ್ಟ್ ಮಾಡುತ್ತೆ. ದೇವರ ವಾಕ್ಯ ಬಂದು ಸುಮ್ಮನೆ ಯಾರಿಗೋ ಬೀದಿಲಿ ಹೋಗೋರು ಕೊಟ್ಟಿಲ್ಲ, ಯಾರಿಗೋ ಏನಂತಾರೆ ಜವಾಬ್ದಾರಿ ಇದ್ದಿದ್ದವ್ರು ಕೊಟ್ಟಿಲ್ಲ. ಯಾಕಂದ್ರೆ ನಮಗೆ ಕೊಟ್ಟಿದ್ದಾರೆ, ನಮ್ಮನ್ನ ರಕ್ಷಣೆ ಹೊಂದಿಸಿದ್ದಾರೆ ಅಂದ್ರೆ ಅದಕ್ಕೊಂದು ಕಾರ್ಯ ಇರುತ್ತೆ. ಯಾಕಂದ್ರೆ ನಾವೇನೋ ಸುಮ್ಮನೆ ನಾವು ಇವಾಗ ಇರೋ ನಮ್ಮ ಕಷ್ಟಗಳು, ನಮ್ಮ ನೋವುಗಳು ನೋಡ್ಕೊಂಡು ಇದ್ಬಿಟ್ರೆ, ಕಷ್ಟಗಳು ನೋವುಗಳನ್ನ ನೋಡ್ಕೊಂಡು ನಾವು ಏನ್ ಮಾಡ್ತೀವಿ, ದೇವ್ರ ಪ್ರೇಯರ್ ಮಾಡೋದಾಗ್ಲಿ, ಒಂದು ಕಷ್ಟ ಬಂದ್ರೆ ಸಾಕು, ಒಂದು ನೋವು ಬಂದ್ರೆ ಸಾಕು, ದೇವ್ರನ್ನ ಬಿಟ್ಬಿಡೋದು. ದೇವ್ರು ಏನ್ ಮಾಡಿದಾರೆ ಬಿಡಪ್ಪ, ಬಂದಿದೀವಿ, ನಂಬಿಟ್ಟಿದೀವಿ, ಏನ್ ಮಾಡೋದು, ಹಿಂದೆ ಹೋದ್ರೆ ನರಕ, ಸತ್ತೋದ್ರೆ ನರಕ, ಏನ್ ಮಾಡೋದು, ನಂಬಿಟ್ಟಿದೀವಿ ಅಂತ ಹೇಳ್ಬಿಟ್ಟು ನಾವು ಬಿಡಕ್ಕೂ ಆಗದೆ ಸೇವೆ ಮಾಡ್ತೀವಿ. ಸೇವೆ ಮತ್ತು ಸೇವಕರು ಅದೇ ರೀತಿ 2ನೇ ವಾಕ್ಯ ಹೇಳುತ್ತೆ ನೋಡಿ, ಈ ಮಾತು ಸುಳ್ಳಾಡದೆ ಕ್ರಿಸ್ತನ ಮುಂದೆ ಸತ್ಯವಾಗಿ ಹೇಳುತ್ತೇನೆ, ಪವಿತ್ರಾತ್ಮ ದೀನರಾಗಿರುವ ನನ್ನ ಮನಸ್ಸೇ ಸಾಕ್ಷಿ. ಈ ಮಾತು ಅಂದ್ರೆ ಇವಾಗ 1ನೇ ವಾಕ್ಯ ಏನ್ ಹೇಳುತ್ತೆ, ನನಗೆ ಮಹಾ ದುಃಖವು ನನ್ನ ಹೃದಯದಲ್ಲಿ ಎಡಬಿಡದೆ ವೇದನೆಯೂ ಉಂಟು. ಅಂದ್ರೆ ಇವಾಗ ನೋಡ್ರಿ, ಎಷ್ಟು ಜನ ಅರ್ಧಂಬರ್ಧ ಮನೆಯಲ್ಲಿ ಒಬ್ರು ರಕ್ಷಣೆ ಹೊಂದಿರ್ತಾರೆ, ಒಬ್ರು ರಕ್ಷಣೆ ಹೊಂದಿರಲ್ಲ. ರಕ್ಷಣೆ ಹೊಂದಿದ್ದವ್ರ ಹತ್ರ ಯಾವ ತರ ನಡ್ಕೊಳ್ಳುತ್ತಾರೆ ಅನ್ನೋದ್ರ ಮೇಲೆ ಅವ್ರು ರಕ್ಷಣೆ ಹೊಂದೋದು ಬಿಡೋದು ಅವ್ರಿಗೆ ಸೇರಿರುತ್ತೆ. ಯಾಕಂದ್ರೆ ಇವಾಗ ರಕ್ಷಣೆ ಹೊಂದಿರೋರೇ ಕರೆಕ್ಟ್ ಆಗಿಲ್ಲ, ಲೋಕದ ವಿಚಾರದಲ್ಲಿ, ಲೋಕದ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಾಗ ನಾವು ಏನ್ ರಕ್ಷಣೆ ಹೊಂದಬೇಕು ಅಂತ ಇರೋರು ರಕ್ಷಣೆ ಹೊಂದಲ್ಲ. ನಮ್ಮ ಏನಂದ್ರೆ ಫೈಟ್ ಮಾಡ್ತೀವಿ ನಾವು ಅವ್ರ ಜೊತೆ, ನೀನ್ ರಕ್ಷಣೆ ಹೊಂದಬೇಕು, ಪ್ರೇಯರ್ ಬರ್ಬೇಕು, ಹಂಗೆ ಹಿಂಗೆ ಅಂತ. ಅವ್ರು ಮಾಡ್ಬೇಕಾಗಿರೋ ಕಾರ್ಯ, ಒಂದು ತಂದೆ ಆಗ್ಲಿ, ಒಂದು ತಾಯಿ ಆಗ್ಲಿ, ಒಂದು ಮಕ್ಕಳಾಗ್ಲಿ, ರಕ್ಷಣೆ ಹೊಂದಿರೋರು
ರಕ್ಷಣೆ ಹೊಂದಿರೋರು ದೇವರಲ್ಲಿ ಇರುವಾಗ ನಾವು ಅವರಿಗೆ ಮಾಡುವ ಪ್ರತಿಯೊಂದು ಕಾರ್ಯ, ಒಂದು ಡಿಸಿಷನ್, ಯಾವುದೇ ಒಂದು ಡಿಸಿಷನ್ ತಗೊಳ್ಳುವಾಗ ಅದು ಕರೆಕ್ಟ್ ಇದೆಯಾ, ದೇವರಲ್ಲಿ ಕರೆಕ್ಟ್ ಇದೆಯಾ ಅಂತ. ಯಾಕಂದ್ರೆ ರಕ್ಷಣೆ ಹೊಂದಿರೋರು, ಅನ್ಯ ಜನರು ಇವಾಗ ರಕ್ಷಣೆ ಹೊಂದಿದ್ದವರು, ದೇವ್ರನ್ನ ನಂಬಿಲ್ದಿದ್ದವ್ರನ್ನ ನಾವು ರಕ್ಷಣೆ ಹೊಂದಿಸ್ಬೇಕಾಗಿರೋದು ನಾವು ಯಾವ ಥರ ನಡ್ಕೊತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದೇ ರೀತಿ ಇದು ಹೇಳುತ್ತೆ, ಈ ಮಾತನ್ನು ಸುಳ್ಳಾಡದೆ ಕ್ರಿಸ್ತನ ಮುಂದೆ ಸತ್ಯವಾಗಿ ಹೇಳುತ್ತೇನೆ. ಅಂದರೆ ಪವಿತ್ರಾತ್ಮರನ್ನ ಇದು ಮಾಡಿ ಇರ್ತಾರೆ. ಯಾಕಂದ್ರೆ ಈ ಮಾತನ್ನು ಹೇಳುವಾಗ ಅವರು ಮನಸ್ಸು ನನ್ಕೊಂಡು ಹೇಳ್ತಾರೆ. ಯಾಕಂದ್ರೆ ಪರಿಶುದ್ಧಾತ್ಮರು ಫಸ್ಟ್ನೇ ವಾಕ್ಯದಲ್ಲಿ ಹೇಳ್ಬಿಟ್ಟಿದ್ದಾರೆ, ಮಹಾ ದುಃಖವು ಅಂದ್ರೆ ಲೈಕ್ ಯಾರಿಗೂ ಈ ಲೋಕದಲ್ಲಿ ಒಬ್ಬ ಮನುಷ್ಯನಿಗೆ ಬರ್ದಿರೋ ಅಂತ ದುಃಖ ದೇವ್ರಿಗೆ ಬಂದಿರೋದು. ಯಾಕಂದ್ರೆ ಇಷ್ಟು ಜನ ಅನ್ಯಾಯವಾಗಿ ಸಾಯ್ತಾ ಇದ್ದಾರೆ, ಅನ್ಯಾಯವಾಗಿ ರೋಗದಲ್ಲೂ, ಮತ್ತೆ ಈ ಆಕ್ಸಿಡೆಂಟ್ಗಳಲ್ಲಿ, ಮತ್ತೆ ಯಾವುದೋ ಒಂದು ಲವ್ ವಿಚಾರ, ಈ ಅವನಸ್ಥರ ಲವ್ ಅನ್ನೋ ಒಂದು ಈ ಪ್ರಾಯದಲ್ಲಿ ಬಿದ್ದು ಲೋಕವು ಏನಂತ ತಿಳಿದುಕೊಳ್ಳದೆ ದೇವರ ಒಂದು ಕಾರ್ಯವನ್ನು ಬಿಟ್ಟು ಬೇರೆ ಎಲ್ಲವನ್ನು ಯೋಚನೆ ಮಾಡಿ ನಾಶನಕ್ಕೆ ಗುರಿ ಆಗ್ತಿದ್ದಾರೆ. ಅದನ್ನು ನೋಡಿ ದೇವರು ದುಃಖ ಪಡ್ತಾ ಇದ್ದಾರೆ. ಮತ್ತೆ ಇನ್ನೊಂದೇನಂತಾರೆ, ಇವಾಗ ರಕ್ಷಣೆ ಹೊಂದಿಲ್ದಿದ್ದವರು ಆ ಥರ ಆದರೆ ರಕ್ಷಣೆ ಹೊಂದಿರೋರು ಕಾಯ್ತಿರೋ ಕುರುಬರು ಯಾವ ರೀತಿ ಇದ್ದಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ದೇವರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿಗೂ ಲೆಕ್ಕ ಒಪ್ಪಿಸ್ತೀನಿ ಅಂತ ಮಲ್ಲಾಕಿಯಲ್ಲಿ ಹೇಳಿದ್ದಾರೆ. ಅದೇ ರೀತಿ ಆ ಥರ ಎಷ್ಟೋ ಯೌವನಸ್ಥರು, ಒಂದು ಸಭೆಯಲ್ಲಿ ಎಷ್ಟೋ ಯೌವನಸ್ಥರು ಇರ್ತಾರೆ. ಆ ಯೌವನಸ್ಥರು ರಕ್ಷಣೆ ಹೊಂದಿರ್ತಾರೆ, ಆದರೆ ಅವರು ಲೋಕದ ಕಾರ್ಯಲ್ಲಿ ಇರ್ತಾರೆ. ಸಂಡೇ ಹೊತ್ತು ಮಾತ್ರ ಪ್ರೇಯರ್ ಬರ್ತಾರೆ, ಸಂಡೇ ಮಾತ್ರ ಪ್ರೇಯರ್ ಇರ್ತಾರೆ. ಮತ್ತು ಪ್ರತಿಯೊಂದು ರಕ್ಷಣೆ ಹೊಂದಿರೋ ಮಕ್ಕಳು ಮನೆಗಳಲ್ಲಿ ಸೀರಿಯಲ್ಗಳು ಮತ್ತು ಪಿಕ್ಚರ್ಗಳು ಓಡ್ತಾ ಇರ್ತದೆ. ಲೈಕ್ ಇನ್ನೊಬ್ಬರು ಆ ರಕ್ಷಣೆ ಹೊಂದಿರೋರು ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಅನ್ನೋ ಒಂದು ಗಮನ ಕೂಡ ಅವ್ರಿಗೆ ಇರಲ್ಲ. ಈ ಥರ ಮಾಡುವ ಕಾರ್ಯಗಳಿಂದ ದೇವರು ದುಃಖ ಪಡ್ತಾ ಇದ್ದಾರೆ. ಯಾಕಂದರೆ ರಕ್ಷಣೆ ಹೊಂದಿಲ್ದಿದ್ದವ್ರು ಬೇರೆ ಕಥೆ, ಆದರೂ ರಕ್ಷಣೆ ಹೊಂದಿರೋರ ಕಥೆ ಹೇಗಿದೆ, ಅದರಿಂದ ದುಃಖ ಪಡ್ತಾ ಇದ್ದಾರೆ. ಮತ್ತೆ ಪವಿತ್ರಾತ್ಮರು ಈ ಮಾತನ್ನು ಸುಳ್ಳಾಡದೆ ಅವರು ಇವಾಗ ಪೌಲರು ಈ ಮಾತು ಹೇಳುವಾಗ ಈ ಮಾತನ್ನು ಸುಳ್ಳಾಡದೆ ಕ್ರಿಸ್ತನ ಮುಂದೆ ಸತ್ಯವಾಗಿ ಹೇಳುತ್ತೇನೆ. ಪವಿತ್ರಾತ್ಮ ದೀನವಾಗಿರುವ ನನ್ನ ಮನಸ್ಸೇ ಸಾಕ್ಷಿ. ಅಂದರೆ ಅವರು ಮನಸ್ಪೂರ್ವಕವಾಗಿ ಹೇಳ್ತಿದ್ದಾರೆ, ಸುಮ್ಮನೆ ಹೇಳ್ತಿಲ್ಲ. ಈ ಮಾತನ್ನು ಅವರು ಜ್ಞಾನದಿಂದ ಆಗಲಿ ವಿವೇಕದಿಂದ ಆಗಲಿ ಹೇಳದೆ ಕ್ರಿಸ್ತನ ಆತ್ಮದಿಂದಲೇ ಸತ್ಯವಾಗಿ ಹೇಳ್ತಿದ್ದಾರೆ. ಸುಮ್ಮನೆ ಯಾವುದೋ ರೀತಿಯಾಗಿ ಮನಸ್ಸಿಗೆ ಬಂದಿದ್ದು ಏನೋ ಮನಸ್ಸಿಗೆ ತೋಚಿದ್ದು ಅವ್ರು ಹೇಳಿಲ್ಲ. ಪವಿತ್ರಾತ್ಮರನ್ನು ಒಂದು ಅಥಾರಿಟಿ ಲೈಕ್ ಅವರೇ ನನಗೆ ಈ ದೇವರೇ ಹೇಳ್ತಾ ಇರೋದು, ನಾನು ಈ ಮಾತಾಡ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಆತ್ಮದಲ್ಲಿ ಸತ್ಯದ ರೀತಿಯಾಗಿ ಹೇಳ್ತಿದ್ದಾರೆ. ಪವಿತ್ರಾತ್ಮ ದೀನರಾಗಿರುವ ಸೇವಕರ ಮನಸ್ಸುಗಳೇ ಸಾಕ್ಷಿ ಕೊಡುತ್ತೆ. ಯಾಕಂದ್ರೆ ಇವಾಗ ಸೇವೆ ಮಾಡೋರು, ವಾಕ್ಯ ಹೇಳೋರು ಪ್ರತಿಯೊಂದು ದಿವಸನೂ ವಾಕ್ಯ ಓದಿ ಅದನ್ನ ಲೈಕ್ ಅದರ ಅರ್ಥ ಏನ್ ತಿಳ್ಕೊಂಡು ಪವಿತ್ರಾತ್ಮರು ಏನ್ ಮಾತಾಡ್ತಾ ಇದ್ದಾರೆ, ಈ ಗಳಿಗೆಯಲ್ಲಿ ಏನ್ ಮಾತಾಡ್ತಾ ಇದ್ದಾರೆ, ಆಶೀರ್ವಾದ ಬೋಧನೆ ಈ ಸಮಯದಲ್ಲಿ ಇಲ್ಲ. ಯಾಕಂದ್ರೆ ನಾವು ಪರಿಶುದ್ಧಾತ್ಮರನ್ನು ಹೊಂದಿರುವವರಾಗಿರೋರು ನಾವು ಎತ್ತಲ್ಪಡೋದಕ್ಕಾಗಿ ನಮ್ಮನ್ನು ನಾವು ಎಷ್ಟು ಮಟ್ಟಿಗೆ ಪರಿಶೋಧಿಸಿಕೊಂಡು ಇದ್ದೀವಿ. ಫಸ್ಟ್ ನಾವು ಯಾವ ಥರ ರೀತಿ ಕರೆಕ್ಟಾಗಿದ್ದೀವಿ ಅಂತ ಸೇವಕರು ಫಸ್ಟ್ ಇದು ಮಾಡಿಕೊಂಡು ಆಮೇಲೆ ವಿಶ್ವಾಸಿಗಳಿಗೆ ಹೇಳೋಕ್ಕೆ ಸಾಧ್ಯ. ಸೇವಕರೇ ದೇವರಲ್ಲಿ ಇಲ್ದಿರಾ, ಜಾಸ್ತಿ ಹೊತ್ತು ಪ್ರೇಯರ್ ಮಾಡ್ತೀರಾ, ಜಾಸ್ತಿ ಹೊತ್ತು ವಾಕ್ಯವನ್ನು ಪರಿಶೋಧನೆ ಮಾಡ್ತೀರಾ, ಡೈರೆಕ್ಟ್ ಬಲಿಪೀಠದ ಮೇಲೆ ಬಂದು ಯಾವ ರೀತಿಯಲ್ಲಿ ಒಂದು ಮಿತಿ ಮೀರಿ ಒಂದು ವಾಕ್ಯವನ್ನು ಎಷ್ಟು ಮಟ್ಟಿಗೆ ಹೇಳ್ಬೇಕಂದ್ರೆ ಅವ್ರಿಗೆ ಲೈಕ್ ಇಲ್ಲ ಅದ್ಭುತ ಮಾಡಿದೆ ಅಲ್ಲಿದ್ದೀನಿ. ಪರಿಶುದ್ಧಾತ್ಮರು ಯಾವ ತರ ಸಾಕ್ಷಿ ಕೊಡ್ತಾರೆ ಮನುಷ್ಯರಿಗೆ, ಒಂದು ಸೇವಕರಿಗೆ ಯಾವ ರೀತಿ ಸಾಕ್ಷಿ ಕೊಡ್ತಾರೆ ಅಂದ್ರೆ ಅದೊಂದು ವಾಕ್ಯವನ್ನು ಅವ್ರನ್ನ ಪ್ರಚುರಪಡಿಸ್ತಾರೆ ಹೊರತು ಅವರು ತನ್ನೊಳಗೆ ಮಾಡಿರೋ ಕಾರ್ಯಗಳು ಒಂದು ಸರಿ ಎರಡು ಸರಿ ಹೇಳುವುದಕ್ಕೆ ಚಂದವಾಗಿರುತ್ತೆ. ಮತ್ತೆ ದೇವರ ವಾಕ್ಯವನ್ನು ಹೇಳದೆ ಅಲ್ಲೋಗಿದ್ದೆ, ಅಲ್ಲಿ ಹಂಗಾಯ್ತು, ಇಲ್ಲಿ ಹಿಂಗಾಯ್ತು, ಇದು ಹಿಂಗಾಯ್ತು, ಅದು ಹಂಗಾಯ್ತು ಅಂತ ಮಾತಾಡಿ ಪರಿಶುದ್ಧಾತ್ಮರನ್ನ ಕಾರ್ಯವನ್ನು ವ್ಯರ್ಥವಾಗಿ ಉಚ್ಚರಿಸಿಕೊಂಡು ಸೇವೆ ಮಾಡುವವರಾಗಿದ್ದಾರೆ. ಪವಿತ್ರಾತ್ಮ ದೀನರಾಗಿ ಸೇವೆ ಮಾಡುವ ಸೇವಕರು ಸೇವೆಯು ನಡೆಯುವ ಸಭೆ ಎಲ್ಲಿದೆ? ಮತ್ತೆ ಅವರು ಶರೀರ ಸಂಬಂಧವಾಗಿ ಸೇವೆ ಮಾಡುತ್ತಿದ್ದಾರಾ, ಇಲ್ಲ ಅಂದ್ರೆ ಅವರು ಪರಿಶುದ್ಧರಾಗಿ ಪವಿತ್ರಾತ್ಮರು ಹೇಳಿ ಅವರು ಸೇವೆ ಮಾಡ್ತಿದ್ದಾರಾ?